ದಿನಕ್ಕೊಂದು ಕಥೆ. ವೈಶಾಖ ಸಂಪುಟ. ಕಥೆ 14. ಕುರುಚಲುಗಡ್ಡದ ರಾಜ. ಒಂದಾನೊಂದು ಕಾಲದಲ್ಲಿ ಒಂದೂರಿನಲ್ಲಿ ಒಬ್ಬ ರಾಜ ಇದ್ದ. ಅವನಿಗೆ ಒಬ್ಬ ಮಗಳಿದ್ದಳು. ಅವಳಿಗೆ ತಾನು ರೂಪವತಿ ಎಂದು ತುಂಬ ಹೆಮ್ಮೆ. ಆದುದರಿಂದ ತನ್ನನ್ನು ಮದುವೆಯಾಗಲು ಬಂದ ರಾಜಕುಮಾರರನ್ನೆಲ್ಲ ಅವಳು ತಿರಸ್ಕರಿಸುತ್ತಿದ್ದಳು. ಒಂದು ದಿನ ರಾಜ ನೆರೆಹೊರೆಯ ರಾಜಕುಮಾರರನ್ನೆಲ್ಲ ಕರೆದು ಔತಣಕೂಟ ಏರ್ಪಡಿಸಿದ್ದ. ಅವರನ್ನು ನೋಡುತ್ತಾ ಬಂದ ರಾಜಕುಮಾರಿ ಒಬ್ಬನಿಗೆ ಆಹಾ ಮೆಳ್ಳೆಗಣ್ಣಿನವನು ಎಂದೂ, ಇನ್ನೊಬ್ಬನಿಗೆ ಕುಳ್ಳ ಎಂದೂ, ಮಗದೊಬ್ಬನಿಗೆ ಉದ್ದ ಕೊಕ್ಕರೆ ಎಂದು ಜರೆದಳು. ಕಡೆಯಲ್ಲಿ ಕುಳಿತಿದ್ದ ಸುಂದರನಾದ ರಾಜಕುಮಾರನನ್ನು ನೋಡಿ ಕುರುಚಲುಗಡ್ಡದ ರಾಜ ಎಂದು ಪರಿಹಾಸ್ಯ ಮಾಡಿದಳು. ತನ್ನ ಅತಿಥಿಗಳಿಗೆ ಅವಮಾನ ಮಾಡಿದಳೆಂಬ ಕೋಪದ ಮೇಲೆ ರಾಜ ಮಗಳಿಗೆ ಹೇಳಿದ, ನಿನ್ನ ಅಹಂಕಾರ ಅತಿಯಾಯಿತು. ನಾಳೆ ಬೆಳಗ್ಗೆ ಅರಮನೆಯ ಮುಂದೆ ಯಾರು ಮೊದಲು ಕಾಣಸಿಗ್ತಾನೋ ಅವನಿಗೆ ನಿನ್ನನ್ನು ಕೊಟ್ಟು ಮದುವೆ ಮಾಡ್ತೀನಿ. ಮರುದಿನ ಬೆಳಗ್ಗೆ ಭಿಕ್ಷುಕನೊಬ್ಬ ಅರಮನೆಯ ಮುಂದೆ ಹಾಡುತ್ತಾ ಬಂದ. ರಾಜ ಅವನಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿ ಇನ್ನು ನಿನ್ನ ಗಂಡನ ಮನೆಗೆ ಹೋಗು ಎಂದು ಕಳುಹಿಸಿಕೊಟ್ಟ. ರಾಜಕುಮಾರಿ ನಡೆದು ಭಿಕ್ಷುಕನ ಮುರುಕಲು ಗುಡಿಸಲಿಗೆ ಬಂದಳು. ಅಯ್ಯೋ, ಆ ಕುರುಚಲುಗಡ್ಡದ ರಾಜಕುಮಾರನನ್ನು ಮದುವೆಯಾಗಿದ್ದರೆ ನನಗಿಂಥ ಪಾಡು ಬರ್ತಿತ್ತೇ ಎಂದು ರೋಧಿಸಿದಳು. ಭಿಕ್ಷುಕ, ಹೆಂಡತಿಯೇ ಅನ್ನ ಮಾಡು, ನನಗೆ ಹಸಿವೆ ಆಗುತ್ತೆ ಎಂದ. ರಾಜಕುಮಾರಿಗೆ ಅಡಿಗೆ ಮಾಡುವುದು ಬಾರದು. ಭಿಕ್ಷುಕ ಅದನ್ನೆಲ್ಲ ಹೇಳಿಕೊಟ್ಟ. ಬುಟ್ಟಿ ಹೆಣೆಯೋದನ್ನಾದರೂ ಕಲಿ, ಬಿದಿರು ತಂದು ಹಾಕ್ತೀನಿ ಎಂದ. ಬುಟ್ಟಿ ಹೆಣೆಯಲು ಹೋಗಿ ರಾಜಕುಮಾರಿ ಕೈ ಕತ್ತರಿಸಿಕೊಂಡಳು. ಹೋಗಲಿ, ನೂಲನ್ನಾದರೂ ತೆಗಿ ಎಂದ ಭಿಕ್ಷುಕ. ಅದು ಅವಳಿಗೆ ಬರದಾದಾಗ ಮಡಿಕೆ ಮಾಡಿಕೊಡ್ತೀನಿ, ಅವನ್ನ ಸಂತೆಯಲ್ಲಿ ಮಾರಿ ಬಾ ಎಂದ. ರಾಜಕುಮಾರಿಯ ಮಡಿಕೆಗಳನ್ನು ಮಾರುತ್ತಿರುವಾಗ ಅವಳ ಸುಂದರ ಮುಖ ನೋಡಿ ಎಲ್ಲರೂ ಅವಳ ಮಡಿಕೆಗಳನ್ನೇ ಕೊಂಡರು. ಮರುದಿನವೂ ಅವಳು ಮಡಕೆ ಮಾರುತ್ತಿರುವಾಗ ಕುದುರೆ ಸವಾರನೊಬ್ಬ ಬಂದು ಮಡಕೆಗಳನ್ನೆಲ್ಲ ಬೀಳಿಸಿಬಿಟ್ಟ. ಇನ್ನೇನು ಗತಿ ಎಂದು ರಾಜಕುಮಾರಿ ಅಳಲಾರಂಭಿಸಿದಳು. ಮನೆಗೆ ಬಂದಾಗ ಭಿಕ್ಷುಕನೆಂದ, ನಿಂಗೆ ಯಾವ ಕೆಲಸವೂ ಬರೋಲ್ಲ. ನಮ್ಮೂರ ರಾಜನ ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆಯೋ ಕೆಲಸವಿದೆ, ಅಲ್ಲಿಗಾದರೂ ಸೇರ್ಕೋ. ಅದರಂತೆ ರಾಜಕುಮಾರಿ ಅರಮನೆಯಲ್ಲಿ ಕೆಲಸಕ್ಕೆ ಸೇರಿಕೊಂಡಳು. ಅಲ್ಲಿ ಅಳಿದುಳಿದುದನ್ನು ಬುಟ್ಟಿಯಲ್ಲಿರಿಸಿಕೊಂಡು ಬಂದು ಗಂಡನಿಗೂ ಕೊಡುತ್ತಿದ್ದಳು. ಒಂದು ದಿನ ಅಡಿಗೆಯವನು ಹೇಳಿದ, ನಾಳೆ ನಮ್ಮ ರಾಜಕುಮಾರರಿಗೆ ಮದುವೆ, ಬೆಳಗ್ಗೆ ಬೇಗ ಬಾ. ರಾಜಕುಮಾರಿ ಬುಟ್ಟಿಯಲ್ಲಿ ತಿಂಡಿ ಮುಚ್ಚಿಟ್ಟುಕೊಂಡು ಅಂಗಳಕ್ಕಿಳಿದಳು. ಆಗ ಕುದುರೆಯ ಮೇಲೆ ರಾಜಕುಮಾರ ಅಲ್ಲಿಗೆ ಬಂದು ಬಿಟ್ಟ. ಅವಳನ್ನು ನೋಡಿ, ನೀನೆಷ್ಟು ಚೆಲುವೆ, ನನ್ನ ಜೊತೆ ನರ್ತಿಸೋಕೆ ಬರ್ತೀಯಾ ಎಂದು ಕೇಳುತ್ತಾ ಅವಳ ಕೈ ಹಿಡಿದ. ಅವಳು ಹಿಡಿದಿದ್ದ ಬುಟ್ಟಿ ಕೆಳಗೆ ಬಿದ್ದು ತಿಂಡಿ ಚಲ್ಲಾಪಿಲ್ಲಿಯಾಯಿತು. ಅಲ್ಲಿದ್ದವರೆಲ್ಲ ನಗತೊಡಗಿದರು. ಅವಮಾನದಿಂದ ರಾಜಕುಮಾರಿಗೆ ಭೂಮಿ ಬಾಯಿ ಬಿಡಬಾರದೇ ಎನಿಸಿತು. ಆಗ ರಾಜಕುಮಾರನೆಂದ, ರಾಜಕುಮಾರಿ, ನಿನ್ನನ್ನು ಮದುವೆಯಾದ ಭಿಕ್ಷುಕನೂ ನಾನೇ, ನಿನ್ನ ಮಡಕೆ ಒಡೆದ ಕುದುರೆ ಸವಾರನೂ ನಾನೇ. ನಿನಗೆ ಬುದ್ಧಿ ಕಲಿಸಬೇಕು ಅಂತ ಇಷ್ಟೆಲ್ಲ ಉಪಾಯ ಹೂಡಿದೆ. ನನ್ನನ್ನು ಕ್ಷಮಿಸು. ನಡಿ, ನಾಳೆ ನಮ್ಮ ಮದುವೆ ಶಾಸ್ತ್ರೋಕ್ತವಾಗಿ ಆಗಲಿದೆ. ರಾಜಕುಮಾರಿ ಸಂತೋಷದಿಂದ ಅರಮನೆಯೊಳಗೆ ಹೋದಾಗ ಅಲ್ಲಿ ಅವಳ ತಂದೆ ಕುಳಿತಿದ್ದ. ಅವಳು ಎಲ್ಲರ ಕಾಲಿಗೂ ನಮಸ್ಕಾರ ಮಾಡಿದಳು. ಕುರುಚಲುಗಡ್ಡದ ರಾಜಕುಮಾರನಿಗೂ ರಾಜಕುಮಾರಿಗೂ ವೈಭವದಿಂದ ಮದುವೆ ನಡೆಯಿತು.